ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ. ನೀವು ನೋಡ್ತಾ ಇದ್ದೀರಾ ಚಂದ್ರು ಸಿರ್ಸಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಹೆಮ್ಮೆಯ ಚಾನೆಲ್ ಜೊತೆಗೆ ಬರ್ತಾ ಇದೆ. ವಿಶೇಷವಾಗಿ ಇವತ್ತು ನಾವು ನಮ್ಮ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಮೊಣಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ವಿಶೇಷವಾಗಿ ವಸುಂಧರ ಫಾರ್ಮನ್ನು ನಡೆಸ್ತಕ್ಕಂಥ ಬರ್ತಾ ಇರ್ತಕ್ಕಂಥ ನಮ್ಮ ಆತ್ಮೀಯರು, ಅದೇ ರೀತಿಯಾಗಿ ಯೋಜನೆಯ ಎಲ್ಲ ಸೌಲಭ್ಯಗಳನ್ನು ಸಣ್ಣ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಕೊಡುವಂಥ ಅದ್ರ ಜೊತೆಗೆ ಪ್ರಗತಿಪರ ಕೃಷಿಕರು, ಸಾಕಷ್ಟು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಶ್ರೀಯುತ ವೀರಭದ್ರಪ್ಪನವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಪ್ರಥಮ ಬಾರಿಗೆ ಯಶೋಗಾಥೆಯನ್ನು ನಾವು ಬಿತ್ತರಪಡಿಸ್ತಾ ಇದ್ದೇವೆ. ಆ ಈ ಯಶೋಗಾಥೆಯ ಮೊದಲ ರೂಪವೇ ಕಾರ್ಯರೂಪಕ್ಕೆ ಬರ್ತಾ ಇದೆ. ಹಾಗಾಗಿ ಹಿರಿಯರು ಈ ಬಗ್ಗೆ ತಮ್ಮ ಅನುಭವ ಹಂಚಿಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಅನುಭವ ಹಂಚಿಕೆಯನ್ನು ನೀವು ಕೂಡ ವೀಕ್ಷಿಸಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಭಾಗದ ಕೃಷಿ ಮೇಲ್ವಿಚಾರಕರಾಗಿರ್ತಕ್ಕಂಥ ನಮ್ಮ ಬೋರಯ್ಯ ಸರ್ ಅವರು ನಮಗೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಾಥ್ ಕೊಟ್ಟಿದ್ದಾರೆ. ಇದರ ಪೂರ್ಣ ವಿಶೇಷ ಸಂಕಲನವನ್ನು ತಾವು ಬಿಡಿಯಾಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತ ಮಾಡ್ಕೊಳ್ತಿದ್ದೇನೆ. ಈಗ ವಿಶೇಷ ಆಹ್ವಾನಿತರಾಗಿರ್ತಕ್ಕಂಥ ಅವರದೇ ಸ್ಥಳದಲ್ಲಿ ನಿಂತು ನಾವು ಮಾಡಿರ್ತಕ್ಕಂಥ ಸಾವಯವ ಕೃಷಿಯ ಬಗ್ಗೆ, ಅದ್ರ ಜೊತೆಗೆ ತಮ್ಮ ಯಶೋಗಾಥೆಯನ್ನು ಹೇಳ್ಕೊಳ್ಳಿಕ್ಕಿದ್ದಾರೆ ಶ್ರೀಯುತ ವೀರಭದ್ರಪ್ಪನವರು. ಅವರ ಒಂದು ಅನುಭವನ ಹಂಚಿಕೆಯನ್ನು ಕೇಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರ್ ನಮಸ್ತೆ. ನಮಸ್ಕಾರ ಚಂದ್ರವರೇ. ವಸುಂಧರಾ ಫಾರಮ್ಗೆ ಬಂದಿದ್ದೀರಿ, ತುಂಬ ಹೃದಯಪೂರ್ವಕ ಸ್ವಾಗತ. ಕಾರಣ ಏನು ಅಂದರೆ, ಕರ್ನಾಟಕದಲ್ಲಿ ತುಂಬ ಮಳೆ ಕಡಿಮೆ ಬರುವಂಥ ಜಾಗದಲ್ಲಿ ತಾವು ಬಂದಿದ್ದೀರಿ. ಇಲ್ಲಿ ಏನೇನು ಒಂದು ಹೊಸ ತಾಂತ್ರಿಕತೆ ಉಪಯೋಗ ಮಾಡಿ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಬರುವಂಥ ವ್ಯವಸಾಯಗಳೆಲ್ಲ ನಾವು ಮಾಡಿದ್ದೇವೆ. ಇದನ್ನು ತಗೊಂಡೋಗಿ ನೀವು ಉಪಯೋಗ ಮಾಡಿದ್ರೆ ನಿಮಗೂ ಕೂಡ ಕಡಿಮೆ ಶ್ರಮದಿಂದ ಹೆಚ್ಚಿಗೆ ಲಾಭ ಬರ್ತದೆ. ಹೆಚ್ಚಿಗೆ ಲಾಭ ಬಂದರೆ ಎಲ್ಲರೂ ವ್ಯವಸಾಯ ಮಾಡೋಕ್ಕೆ ಬರ್ತಾರೆ. ಇಲ್ಲಾಂದರೆ ಯಾರೂ ವ್ಯವಸಾಯ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಂದರೆ, ಶ್ರಮ ಜಾಸ್ತಿ, ಲಾಭ ಕಡಿಮೆ. ಇದನ್ನು ಯಾಕೆ ವ್ಯವಸಾಯ ಮಾಡಬೇಕು ಅಂತ ಎಲ್ಲರೂ ವಿಚಾರ ಮಾಡ್ತಾಯಿದ್ದೀವಿ. ಅದರಿಂದ ಇವತ್ತು 150 ಕೋಟಿಗೆ ಅನ್ನ, ಬಟ್ಟೆ, ಗಾಡಿ ಕೊಡ್ತಕ್ಕಂಥವ್ರು ರೈತರು. ಈಗ ಈ ಜವಾಬ್ದಾರಿ ಭಾಳ ದೊಡ್ಡ, ವ್ಯವಸಾಯ ಅನ್ನೋದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ನಾನು 65-66ರಲ್ಲಿ BSc ಮಾಡ್ಕೊಂಡು ಈ ಊರಿಗೆ ಬಂದೆ. ಇಲ್ಲಿ ಬಂದಾಗ ಇಲ್ಲೇನೇನೂ ಇರಲಿಲ್ಲ, ಎಲ್ಲ ಬೆಂಗಾಡಿದು ಕಲ್ಲು ಗುಡ್ಡ ಇತ್ತು. ಇದನ್ನು ಇಲ್ಲೇ ಯಾಕೆ ವ್ಯವಸಾಯ ಮಾಡಬಾರ್ದು ಅಂತ ನಿರ್ಧಾರ ಮಾಡಿಕೊಂಡು 65-66 ಅಂದರೆ 58 ವರ್ಷದಿಂದಲೇ ಪ್ರಾರಂಭ ಮಾಡಿದ್ವಿ. ಆಗಿನ ಕಾಲದಲ್ಲಿ ವ್ಯವಸಾಯ ಮಾಡಬೇಕು ಅಂದರೆ ಇಲ್ಲಿ ಮಳೆ ಮೇಲೆ ಅವಲಂಬಿಸ್ಕೊಂಡಿದ್ವಿ. ಬರೀ ಮಳೆ ಮೇಲೆ ಅವಲಂಬಿಸ್ಕೊಂಡ್ರೆ ಆಗಲ್ಲ, ಏನಾದರೂ ನೀರಾವರಿ ಮಾಡಬೇಕು ಅಂತೇಳಿ ಆಗ ಬಾವಿ ತೆಗೆಯೋದಕ್ಕೆ ಪ್ರಯತ್ನ ಪಟ್ವಿ. ಈಗ ಬಾವಿ, ಆಮೇಲೆ ಬೋರ್ಗಳು ಇದೆಲ್ಲ ಹಾಕಿ ನೀರಿಗೆ ತುಂಬ ಶ್ರಮ ಹಾಕಿ 5 ಬಾವಿ 50 ಬೋರ್ ಫೇಲ್ ಆಗಿದೆ. ಅದು ಬಿಡದಂಗೆ ಬೇರೆ ಬೇರೆ ಕಡೆಯಿಂದ ನೀರು ತಂದು 80 ಎಕರೆ ತೋಟದಲ್ಲಿ ಇವತ್ತು ವ್ಯವಸಾಯ ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು ವಿಶೇಷ ಏನು ಅಂದರೆ, ಇತ್ತೀಚಿನ ದಿವಸಗಳಲ್ಲಿ ಏನು ರೈತರು ಒಂದು ಮಾಡಲೇಬೇಕಾಗಿರುವಂಥ ಒಂದು ಕೆಲಸಗಳನ್ನು 58 ವರ್ಷದಿಂದ ಮಾಡ್ತಾಯಿದ್ದೀವಿ. ಮೊದಲನೇ ಕೆಲಸ ಒಬ್ಬ ರೈತ ಮಾಡಲೇಬೇಕಾಗಿರೋದು ಅಂದರೆ, ರೈತರಿಗೆ ಬಂಗಾರ ಯಾವುದು ಅಂದರೆ ಮಣ್ಣು ಸಂರಕ್ಷಣೆ ಮಾಡಿದ್ದೀವಿ. ಎರಡನೇದು ಅಷ್ಟೇ ಮುಖ್ಯವಾಗಿ ನೀರು ಬೇಕು. ನೀರು ಇದು ಬರಗಾಲದ ಏರಿಯಾ, ಅದರಿಂದ ಇಲ್ಲಿ ನೀರು ಸಂರಕ್ಷಣೆ ಮಾಡುವಾಗ ಮಳೆ ಬಂದಾಗ ಭೂಮಿ ಒಳಗಡೆ, ಭೂಮಿ ಮೇಲ್ಗಡೆ ಎಲ್ಲ ಸ್ಟಾಪ್ ಮಾಡಿ ಇಟ್ಕೊತೇವೆ. ಮೂರನೇದು ಏನು ಬೇಕು, ಗೊಬ್ಬರ ಬೇಕು. ನಮ್ಮ ಗೊಬ್ಬರ ನಾವೇ ತಯಾರು ಮಾಡ್ಕೊತೀವಿ, ಕಡಿಮೆ ಬಿದ್ದಿದ್ದನ್ನು ಹೊರಗಡೆ ತರ್ತೀವಿ. ಅದೇ ಥರ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ಬಿಸಿಲು ಬೇಕು. ನಮಗೆ ಇಲ್ಲಿ ಮೊಳಕಾಲ್ಮೂರು ತರ್ಕಂಡು ಬಿಸಿಲು ಸಾಕಾದಷ್ಟು ಇದೆ. ಅದನ್ನು ಸದುಪಯೋಗ ಮಾಡೋದು ಅಂದರೆ ಪೂರ್ವ ಪಶ್ಚಿಮ ದೂರ ಇಟ್ಕೊಂಡು, ಉತ್ತರ ದಕ್ಷಿಣ ಹತ್ತಿರ ಇಟ್ಕೊಂಡು ಇದನ್ನು ಬಿಸಿಲನ್ನು ಉಪಯೋಗ ಮಾಡಿಕೊಂಡು ಈ ಥರ ಪ್ರಕೃತಿನ ಆದಷ್ಟು ಉಪಯೋಗ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದೇ ಥರ ಬರೀ ಇಲ್ಲ, ಇದಕ್ಕೊಂದು ಪ್ಲ್ಯಾನ್ ಮಾಡಬೇಕು ಅಂತೇಳಿ ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಡೈರಿ ಮಾಡಿದ್ದೀವಿ. ಪ್ರತಿ ತಿಂಗಳು ದುಡ್ಡು ಬರುವಂಥದ್ದು ರೇಷ್ಮೆ ಮಾಡಿದ್ದೀವಿ. 6 ತಿಂಗಳಿಗೊಂದು ಸರಿ ದುಡ್ಡು ಬರುವಂಥದ್ದು ತೆಂಗು ಮಾಡಿದ್ವಿ. ವರ್ಷಕ್ಕೊಂದು ಸರಿ ದುಡ್ಡು ಬರುವಂಥದ್ದು ಹುಣಸೆ ಮಾಡಿದ್ದೀವಿ. ATM ಕಾರ್ಡ್ ಹಿಂಗೆ ಕೊಟ್ಟರೆ ಹಿಂಗೆ ದುಡ್ಡು ಬರೋದು ಕುರಿ ಮೇಕೆ ಮಾಡಿದ್ದೀವಿ. 20 ವರ್ಷಕ್ಕೊಂದು ಸರಿ ದುಡ್ಡು ಬರುವಂಥದ್ದು ಗಂಧ ಮಾಡಿದ್ವಿ. ಈ ಥರ ಒಂದು